ನನ್ನ ಸತಿಯಾದ ಚಂದ್ರಾಸೆ ದರ್ಪಣವನ್ನಾಗಿ ಬಿಡುತ್ತಿದ್ದೇನೆ. ಸ್ವರ್ಗಕ್ಕೆ ಸೇರಿಸಿ ಮುಕ್ತಿ ಮಾಡುವನ್ನು ಕರುಣಿಸುತ್ತಾಯಿ. ಅಯ್ಯೋ ಚಂದ್ರಾಸೆ, ನಿನ್ನನ್ನು ನಾನು ಕಾಡಿಗೆ ಕರೆತನು. ನಿನ್ನನ್ನು ನಾನು ಹೇಗೆ ಮರೆಯಲಿ? ಪಾಪಿಯಾದ ನಾನು ನಿನ್ನನ್ನು ಕಾಡಿಗೆ ಕರೆತಂದು ಈ ಕಾಡು ಮೃಗಗಳ ಮೋಸ ಮಾಡಿದನು. ನನ್ನಂತ ಪಾಮರನು ಈ ದರಿದ್ರ ಮೇಲೆ ಚಿಮ್ಮಿಸಿ ಪ್ರಯೋಜನವೇನು? ನನ್ನ ಸತಿಯು ನಾನು ಎಷ್ಟು ದುಃಖಿಸಿದರೂ ನನ್ನ ಸತಿಯು ಸಿಗುತ್ತಿಲ್ಲ. ನನ್ನ ಹೆಸರನ್ನು ಮರೆಸಿಕೊಂಡು ಗೊರವನೆಂಬ ನಾಮ ಹಾಕಿದವ ಇಟ್ಟುಕೊಂಡು ಮುಂದೆ ಎಲ್ಲಿಯಾದ ಬೇಡವನ್ನು ಮಾಡುತ್ತೇನೆ. ಬರೋದು ಬೇಡ, ಈ ಹಾಳು ಸಂಬಳು ಬೇಡ, ಈ ಕೆಲಸ ಬೇಡ. ಮಳೆಗಾತೆಗೆ ಯಾವನು ಬೇಕ ಮಳೆಗಾತೆಗೆ ಅನ್ನ ನೀರು ಅಕ್ಕಿ ಗಂಟೆ ಎಲ್ಲನೂ ನಾಳೆ ಬಂದ ಮಿರಾಜ್ ಆಯ್ತು. ನನಗಾದರೂ ತುಂಬಾ ಭಯವಾಗುತ್ತಿರುವುದು. ಎಳೆಯ ಮನವೇ, ಬೇಡ. ನಿನ್ನ ಪೂರ್ವ ಪುಣ್ಯೋದಯಕ್ಕೆ ಒಂದು ಸಭವನ್ನು ತಂದಿಟ್ಟಿರುವರು. ಅದರ ಮುಂಭಾಗದಲ್ಲಿ ಅನ್ನ ನೀರು ಅಕ್ಕಿಯ ಗಂಟು, ಒಂದು ಮಣದ ಬಟ್ಟೆ, ಒಂದು ಹಣವನ್ನು ತಂದಿಟ್ಟಿರುವರು. ಮೊದಲು ಅನ್ನ ನೀರನ್ನು ಬತ್ತಿ ಮಾಡಿ ನಂತರ ಈ ಬಟ್ಟೆಯನ್ನು ಹೊಂದಿಕೊಂಡು ಚಳಿಯನ್ನು ನೀಡುತ್ತೇನೆ. ಶನೇಶ್ವರ, ಈಗೆಲ್ಲ Amri
ಜನಕ್ಕೆ ದಾನವನ್ನು ಮಾಡುತ್ತಿದ್ದ ನಾನು ಈ ದಿವಸ ಈ ಸಮರ ಮೇಲೊರಿಸಿರುವ ವಸ್ತುವನ್ನು ಒಡೆದು ಕಾಗೆ ಗೂಬೆಗಳು ತಿನ್ನುವಂತ ಅನ್ನವನ್ನು ತಿನ್ನುವಂತೆ ಮಾಡಿದೆಯಾ ನನ್ನಪ್ಪ? ಆಗಲಿ, ಇವೆಲ್ಲವೂ ನಿನ್ನ ಇಚ್ಛೆಯಂತೆ ಆಗಲಿ. ಇಲ್ಲಿ ನನ್ನ ಜೀವನ ಸಾಗಿಸುವುದಕ್ಕೆ ಒಂದು ಅನುಕೂಲಕರವಿದೆ. ಇಲ್ಲಿ ನಾನು ಜೀವನ ಸಾಗಿಸುವುದಕ್ಕೆ ಒಂದು ಅನುಕೂಲಕರವಿರುವುದು, ಅಥವಾ ಒಂದು ಮಂಟಪ, ಒಂದು ವೃಕ್ಷವಿರುವುದು. ಅದರ ತಳಭಾಗದಲ್ಲಿ ವಾಸ ಮಾಡುತ್ತೇವೆ. ನಾನು ಮಂದ್ಯಾಗ ನೋಡ್ಬಿಟ್ಟು ನಾನು ಕುರಿ ಅಂದ್ರೆ 200 ಕುರಿ, 70 ಕತ್ತೆ, 20 ನಾಯಿಗಳವೆ. ನನ್ನ ಮಂದ್ಯಾಗ ಕುರಿ ನೋಡಿ ಈ ಕಡೆ ಮಜಾಪುರದವ್ರು ಬಿಡು ಅಂತಾರೆ, ಈ ಕಡೆ ಗಂಜಾರ ಕಪ್ಪವ್ರು ಬಿಡು ಅಂತಾರೆ, ಈ ಕಡೆ ನಮ್ಮ ಮೈಸೂರು ಕ್ಯಾತ್ನಾಳಿಯವ್ರು ಬಿಡು ಅಂತಾರೆ. ನಾನು ಯಾರಿಗೆ ಅಂತ ಬಿಡೋದ ಏನ ಅಂತೀರ? ಮಂದ್ಯಾಗಿಂದ ಕುರಿ ಬಿಡು ಅಂತ. ಒಂದು ಮಂದ್ಯಾಗೆ ಒಂದೇ ಒಂದು ಕುಂಟಲ್ ಹುಳ್ಳಿ ಕಾಳು, ಒಂದೇ ಒಂದು ಕುಂಟಲ್ ಅಕ್ಕಿ, 1 ಕ್ವಿಂಟಲ್ ರಾಗಿ, ಎಲ್ಲ ಹಿಡ್ಕೆ ಖರ್ಚಿಗೆ ಅಂತ. ಬರಗಾಲ ಬಂದ್ಬಿಟ್ಟದ ನೋಡಿ ಸ್ವಾಮಿ, ಜಾಸ್ತಿ ಕಳೆದ್ರೆ ಬಿಟ್ಕೊಳಕಿಲ್ಲ. ಅದಕ್ಕೋಸ್ಕರ ಬರೀ ಎಲೆ ಹಿಡ್ಕೆ ಖರ್ಚಿಗೆ ಅಂತ ಬರೀ 5 ರೂಪಾಯಿ ಮಾಡಿದ್ದೀನಿ. ಯಾಕೆ ಅಂತೀರಾ? ನಿಮ್ ದುಡ್ಡು ನಮ್ಮ ಕಡೆ ನಡೆಯಕ್ಕಿಲ್ಲ ಸ್ವಾಮಿ. ಈ ಕುರುಕುರು ಬೀರ್ಯಾಗೌಡ ಅಂದ್ರೆ ಸಟ್ಪಟ್ಟೆ ಪಟ್ಟಿ ತಿಳ್ಕೊಬೇಡಿ. ಯಾವ್ದಾರ ನ್ಯಾಯ ಪಂಚಾಯತಿ ಬಿದ್ರೆ ನನ್ನೇ ಕರ್ಸೋದು. ನಾನು ಬಂದು ಕುತ್ಕೊಂಡು ಕುರಿಕೊಂಡು ತಿಕ್ಕಾಕೊಂಡು ಕುತ್ಕೊಂಡ್ಬಿಟ್ಟ ಅಂದ್ರೆ 3 ಹಗ್ಲಾಗ್ಲಿ 3 ರಾತ್ರಿ ಆದ್ರೆ ಪಿಟ್ ಕಾಸಂಗೆ ಇಲ್ಲ. ಗೊತ್ತಿನ ಕಂಡ ಬಾವು ಯಾರ ಮಸಾಲೆ ಹುಡುಗರು ಆಯ್ಕೆ ಮಾಡ್ತಾವೆ ಗೊತ್ತಿದೆ. ಸಾಕಾಗೋದೆ ಕಣ್ಣ. ಯಾವ ಬಡ್ಡಿ ಬರ್ಬೇಕಂದ್ರೆ ಹಾಡು ಹೇಳವ. ಈ ಕೇರಲ್ಲಿ ಒಂದು ಹೋದ್ರೆ ಆಚೆ ಕೇರಲ್ಲಿ ಆರ ಒಂದು ನಾಮ ಬಡ್ದು ಕೂರ್ಸಿರ್ತಾರೆ. ಯಾವ ಬಡಿ ಬೇಕು ಮಳೆಲ್ಲ ಆದಾಗೆ ಅನ್ನ ನೀರು ಅಕ್ಕಿ ಗಂಟೆ ಎಲ್ಲ ಮಾಡ್ಬಿಡು. ಹಾಗೆ ಹೋಗಲ್ಲ ತಿಂಗಳ ಬಿಡ್ಲಿ. ನಿನ್ನೆ ಮನೆಗಿಲ್ಲ ಮಡಗಿದ್ವಲ್ಲ ಅಕ್ಕ ಮಾಡೋದು ಗಂಟ ಹೋಗೋಣ. ಯಾರು ತಪ್ಪಲ್ಲ ನನ್ಕಿಂತ ಮುಂಚೆ ಬಂದಿರೋ ನೀನು ಯಾಕಂದ್ರೆ ನಿನ್ನವೇ ನಿನ್ನೆ ನೀ ಕಾಲು ನಂದು ಸಡ್ದು ನಿಂದು ಸಡ್ದು ಯಾವನೋ ತಪ್ಪಾಗಿರೋದೇ ಪಾಠಾಗವನೇ ಏನಾರ ಅಲ್ಲಿ ನಿಂತು ನೇ ಇದಾಕ್ಬಿಡದ ಚಿಕ್ಲಿ ಆಚೆ ಕಡೆ ತಿಳಿಯಲಾಯಿತು ಸಾಧ್ಯವಯ್ಯ ಅಳತೆ
ಪರಮಾತ್ಮ, ಬರುತ್ತಾ ಬರುತ್ತಾ ಪುನಃ ಮದನಕ್ಕೆ ಬಂದೇ ಬಿಟ್ಟನಲ್ಲ. ನನಗಾದರೂ ತುಂಬಾ ಭಯವಾಗುತ್ತಿರುವುದು. ಎಲೆ ಮನವೇ, ಭಯ ಪಡಬೇಡ. ನಿನ್ನ ಪೂರ್ವ ಪುಣ್ಯೋದಯಕ್ಕೆ ಈ ದಿವಸವೂ ಒಂದು ಸಭವನ್ನು ತಂದಿಟ್ಟಿರೋರು. ಇದರ ಮುಂಭಾಗದಲ್ಲಿ ಅನ್ನ ನೀರು ಅಕ್ಕಿಯ ಗಂಟು, ಒಂದು ಮಳದ ಬಟ್ಟೆ, ಒಂದು ಹಣವನ್ನು ತಂದಿಟ್ಟಿರೋರು. ಮೊದಲು ಅನ್ನ ನೀರನ್ನು ಭಕ್ತಿ ಮಾಡಿ ನಂತರ ಮುಂದೆ ಎಲ್ಲಿಯಾದ ಪ್ರಾಣವನ್ನು ಮಾಡುತ್ತೇನೆ. ಪರಮಾತ್ಮ, ನಿನ್ನೆ ಮೊನ್ನೆಯಿಂದಲೂ ಈ ಮದಾನದಲ್ಲಿ ಅನ್ನವನ್ನು ತಿಂದು ಕಾಲವನ್ನು ಕಳೆಯುತ್ತಿರುವನು. ಇಲ್ಲಿನ ಕಾವಲುಗಾರರು ಕಂಡು ಕೇಳಿದರೆ ನನ್ನನ್ನು ಸುಮ್ಮನೆ ಬಿಡುವರೆ. ಹೇಗಾದರೂ ಆಗಲಿ ಊಟವನ್ನು ಮಾಡಿ ಮೊದಲು ಅನ್ನ ನೀರನ್ನು ಭಕ್ತಿ ಮಾಡಿ ಮುಂದೆ ಎಲ್ಲಿಯಾದರೂ ಪ್ರಾಣವನ್ನು ಮಾಡುತ್ತೇನೆ. ಒಡೆಯಬೇಡಿರಿ. ನಾಳೆ ದಿವಸದಿಂದ ಇನ್ನು ನಾನಿನ್ನೂ ಬರುವುದಿಲ್ಲವಲ್ಲಪ್ಪ. ನೀವು ಈ ರೀತಿ ಕಷ್ಟವನ್ನು ಕೊಡುವುದಾದರೆ ನಾಳೆ ದಿವಸದಿಂದ ಬರುವುದಿಲ್ಲಪ್ಪ. ನನ್ನ ತಪ್ಪನ್ನು ಕ್ಷಮಿಸಿಬಿಡಿ. ಹಸಿವನ್ನು ಸಹಿಸಲಾರದೆ ಅನ್ನವನ್ನು ತಿಂದು ಬಿಟ್ಟಿರುವನು. ಒಂದು ಮೊಳದ ಬಟ್ಟೆ, ಒಂದು ಹಣವನ್ನು ತೆಗೆದುಕೊಂಡಿರುವನು. ಇದು ತೆಗೆದುಕೊಳ್ಳಿ ದಣಿಗಳೇ. ದಣಿಗಳೇ, ಹಸುವನ್ನು ಸಹಿಸಲಾರ ಅನ್ನವನ್ನು ತಿಂದು ಬಿಟ್ಟಿರುವನು. ನಿಮ್ಗೆ ಜ್ಞಾನ ಆದಂದ್ರಲ್ಲ, ನಿಮ್ಗೆ ಅದಕ್ಕಾಗ ತಿನ್ಕೊಂಡು ವೈದ್ಯರಿಲ್ಲ ನಾನು ಮಾಡ್ಬಾರ್ದು ಕೆಲಸ ಮಾಡಿಲ್ಲ ನಡಲ್ಲ. ಹುಡುಗ ನೋಡಿದ್ರೆ ಸಿಕ್ಕಂದ್ರೆ 3 ಹಾಕೊಂಡೆ ಕಾಟ್ಯ ಎಲ್ಲಾರು ಕೂಲಿಗೆ ಮಾಡ್ಕೊಂಡಿರಕ್ಕಾಗ್ತಿಲ್ಲ ನಿಮ್ ಕಾಲದಲ್ಲಿ. ನನ್ನ ಗ್ರಾಚಾರ ಫಲಕ್ಕೆ ಯಾರು ಕೂಲಿಯೂ ಕಾಯುವಂತಿಲ್ಲ ದಣಿಗಳೇ. ಹಾಗಾದ್ರೆ ನನ್ನ ಮನೇಲಿ ಇರ್ತೇನಪ್ಪ. ದಣಿಗಳೇ, ನೀವು ಹೊಟ್ಟೆ ತುಂಬ ಅನ್ನವನ್ನು ಕೊಡುವುದಾದ್ರೆ ನೀವು ಹೇಳಿದ ಕೆಲಸವನ್ನು ನನ್ನ ಶಿರಸ ವಹಿಸಿ ಮಾಡುತ್ತೇನೆ ದಣಿಗಳೇ. ನೋಡು, ನನ್ನ ಮನೇಲಿ ಹೆಚ್ಚಿಗೆ ಕೆಲಸ ಏನಿಲ್ಲ. ಒಂದು 200 ಸೊಳ್ಗೆ ಕುರಿ, ಒಂದು 70 ಕತ್ತೆ, ಒಂದು 20 ನಾಯಿಗಳವ. ಅವನ ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಟಂಗೆ ಕಾದ ಹೊಟ್ಟೆ ತುಂಬ ಊಟ, ಕೈ ತುಂಬ ಬಟ್ಟೆ ಕೊಡ್ತೇನೆ ನೋಡು. ಹಾಗಲಿ ದಣಿಗಳೇ. ನಿನ್ನ ಹೆಸರೇನಪ್ಪ? ನನ್ನನ್ನು ಬರವನೆಂದು ಕರೆಯುವರು ದಣಿಗಳೇ. ನಾಳಪ್ಪ ಕುರಿಕೋಲ. ಇದು ಏತಕ್ಕೆ ದಣಿಗಳೇ? ಹೋದು ಬಸ್ ಹೋಗಿಗಾರ ಅಂತ ಕಾಣ್ತದೆ. ಹೋಗ ಕುರಿಗಳ ಸುತ್ತಮುತ್ತ ಮೇಯ್ಕಂಡ ಬೆಟ್ಟದಲ್ಲಿ ಬಂದ ಕುರಿಕೋ ಕೆಲಸ ಮಾಡ್ಬೇಕು.